30 ಅಡಿ ರಸ್ತೆ ಇದು. ಪಿಕಪ್ನಲ್ಲೇ ಇದು ಪಿಕಪ್ ನಿಮ್ಗೆ ಕಾಣಿಸ್ತಾ ಇದಲ್ಲ, ಇದೇ ಪಿಕಪ್ನಲ್ಲೇ ಇದೆ. ಇದು 30 ಅಡಿ ರಸ್ತೆ. ಈ ರಸ್ತೆಯಿಂದ ಹೀಗೆ ಬಂದರೆ ಇದೇ ಜಾಗ. ಈ ಕಡೆ ಕಬ್ಬನ್ ಪೈರು ಹೆಂಗೆ ಕಾಣ್ತಾ ಇದೆ, ಆ ಕಬ್ಬನ್ ಪೈರು ಹೋದಂಗೆ ಆ ದೊಡ್ಡ ಕಬ್ಬಿದೆ, ಸೋಲಂಗಿ ಕಬ್ಬು. ಆ ಕಬ್ಬು ಈ ಭತ್ತ ಸೇರಿಸ್ಕೊಂಡಂಗೆ ಈ ಭತ್ತ ಸೇರಿಸ್ಕೊಂಡಂಗೆ ಹೀಗೆ ಬಂದರೆ ತಿರುಗಿ ಮೇಗ್ಳೂರು 30 ಗಂಟೆ. ಒಟ್ಟು 1.5 ಎಕರೆ ಜಾಗ ಬಂದು. ಜಾಗದ ವಿಸ್ತೀರ್ಣ ಬಂದು 1.5 ಎಕರೆ. 1 ಎಕರೆ 20 ಗುಂಟೆ. ಬೆಲೆ ಬಂದು ಕುಂಟೆಗೆ 1.60. ಕುಂಟೆಗೆ 1.60 ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ. ಒಟ್ಟು ವಿಸ್ತೀರ್ಣ ಬಂದು 1 ಎಕರೆ 20 ಗುಂಟೆ ಜಾಗ ಬಂದು. ಇದೆ ಪಿಕಪ್ನಲ್ಲ. ಮಂಡ್ಯದಿಂದ 10 ಕಿಲೋಮೀಟ್ರ್. ಮಂಡ್ಯದಿಂದ 10 ಕಿಲೋಮೀಟ್ರ್ ಈ ಜಾಗಕ್ಕೆ. ಮಂಡ್ಯ ನಾಮಂಗಲ ರೋಡಿಂದ 1 ಕಿಲೋಮೀಟ್ರ್. ಮಂಡ್ಯ ನಾಮಂಗಲ ರೋಡಿಂದ ಈ ಜಾಗಕ್ಕೆ 1 ಕಿಲೋಮೀಟ್ರ್. ಭತ್ತ ನೋಡಿ, ಲೊಕೇಶನ್ ತುಂಬ ಚೆನ್ನಾಗಿದೆ. ಅಲ್ಲೇ ಕೆಳಗಡೆ ನೋಡಿ ಕೆರೆ ಇದೆ. ಜಾಗದ ವಿಸ್ತೀರ್ಣ ಬಂದು 1 ಎಕರೆ 30 ಗುಂಟೆ. ಬೆಲೆ ಬಂದು 1,60,000 ಹೇಳ್ತಾರೆ. ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ. ಮಂಡ್ಯ ತಾಲೂಕು ಜಾಗ ಬಂದಿದ್ದು. ಜಾಗ ಬಂದು ಮಂಡ್ಯ ತಾಲೂಕು ವಿಸ್ತೀರ್ಣ ಇದು. ಬೋರ್ ಇದೆಯಲ್ಲ ಕೆಳಗಡೆ, ಅಲ್ಲಿ ಬೋರ್ ಇದೆ ನೋಡಿ. ಆ ಕಂಬ ಇದೆಯಲ್ಲ, ಆ ಕಬ್ಬಿನ ಹತ್ರ ಒಂದು ಬೋರು ಇದೆ. ಬೋರ್ ಹಾಕ್ಸಿದ್ದಾರೆ ಇವ್ರದ್ದು, ಒಂದು ಬೋರು. ತುಂಬ ಚೆನ್ನಾಗಿದೆ. ತೋಟ ಮಾಡೋರಿಗೆ ಇದು ತುಂಬ ಚೆನ್ನಾಗಿದೆ. ಮಂಡ್ಯ ನಾಮಂಗಲ ರೋಡ್ಗೆ ಹತ್ತಿರವಾದಂಥ ಜಾಗ ಇದು. 1 ಕಿಲೋಮೀಟ್ರ್ ಆಗಲ್ಲ ಅನ್ಕೋತೀನಿ, ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಇಲ್ಲೆಲ್ಲ ಮನೆಗಳೇ ಕಾಣ್ತಾ ನೋಡಿ. ಅಲ್ಲಿ ಇದೆಯಲ್ಲ ಅದು ಮನೆ. ಅದು ಅಲ್ಲೂ ಒಂದು ಕಾಣ್ತದೆ ಅಡಿ ಮನೆ, ಅದು ಮನೆಯೇ. ಮಂಡ್ಯ ನಾಮಂಗಲ ರೋಡಿಗೆ ಹತ್ತಿರವಾದಂಥ ಜಾಗ ಇದು. ಜಾಗ ಇಷ್ಟ ಆದರೆ, ಓಕೆ ಆದರೆ ಸ್ಕ್ರೀನ್ ಇರೋ ನಂಬರ್ಗೆ ಫೋನ್ ಮಾಡಿ, ಶೇರ್ ಮಾಡಿ ಸರ್.